ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಭತ್ತ ಕೊಯ್ಯುವ ಪ್ಯಾಡಿ ಗಾರ್ಡು ಅಥವಾ ಸೊಪ್ಪೆ, ಭತ್ತ, ರಾಗಿ ಹುಲ್ಲು ಇನ್ನಿತರ ಬೆಳೆಗಳನ್ನ ಕೊಯ್ದು ಹಾಕೋಣಕ್ಕೆ ಪ್ಯಾಡಿಗಳನ್ನ ಫಿಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ಈ ಹೆಡ್ಡನ್ನು ಬಿಚ್ಚಿಬೇಕಾಗುತ್ತೆ. ಎಣ್ಣೆ ಬಿಚ್ಚಿಗೆ ಇಲ್ಲಿ ಲಾಕ್ ಕೊಟ್ಟಿರ್ತಾರೆ. ಲಾಕಲ್ಲಿ ತಿರ್ಸ್ಕೊಂಡು ಒಂದೊಂದು ಬ್ರಷ್ ಗಿಡರಲ್ಲಿ ಒಂದೊಂದು ಥರ ಬಂದಿರುತ್ತೆ. ಇಲ್ಲಿ ಓಲ್ ಇರುತ್ತೆ, ಓಲಲ್ಲಿ ಹಾಕೊಂಡು ಲಾಕ ಬಿಚ್ಕೋಬೇಕು. ಈ ಓಲಲ್ಲಿ ಹಾಕಿ ಲಾಕ್ ಬಿಚ್ಕೊಂಡ ಮೇಲೆ ಉಲ್ಟಾ ಥ್ರೆಡ್ ಬರುತ್ತೆ, ಇದು ಬಿಚ್ಕೋಬೇಕು. ಬಿಚ್ಕೊಂಡ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಒಳಗಡೆ ಒಂದು ಸೆಟ್ ಸಿಗುತ್ತೆ. ಇದನ್ನು ತಕ್ಕಂಡು ರಿಮೂವ್ ಮಾಡ್ಕೊಳ್ರಿ. ಈ ಪ್ಯಾಡಿ ಗಾರ್ಡ್ ಕೂರಿಸ್ಕೊಳ್ಳೋಕ್ಕೆ ಈ ಗ್ರಿಲ್ನ ಬಿಚ್ಕೊಳ್ಳೇಬೇಕು. ಇದನ್ನು ಬಿಚ್ಕೊಂಬಿಡಿ. ಅಲ್ಲಿ ಇದನ್ನ ಬಿಚ್ಕೊಳಕ್ಕೆ ಈಗ ಲೂಸ್ ಆಗುತ್ತೆ ಅಂದರೆ ಹಿಂಗೆ ಉಲ್ಟಾ ತಿರುಗಿಸಿ ಇಟ್ಕೊಂಬಿಟ್ರೆ ಬೈಡ್ ಕಟ್ರೆ ನಿಮ್ಮದು ಈ ಥರ ಉಲ್ಟಾ ಇಟ್ಕೊಂಡ್ರೆ ಈ ಥರ ಬರುತ್ತೆ. ಈ ಥರ ಬಿಚ್ಕೋಬೋದು, ಈಸಿಯಾಗಿ ಬಿಚ್ಕೋಬೋದು. ಆಮೇಲೆ ಇದು ಬಿಚ್ಕೊಂಡಾದ್ಮೇಲೆ ಗ್ರಿಲ್ ತಕ್ಕೊಳ್ಳಿ. ಹೊರಗಡೆ ತಕೊಂಡಾಗ ಇದು ಕಾಣಲಿಕ್ಕೆ ಇದನ್ನು ಹಿಂದೆ ಎಳಿತೆ ಹಿಂಗೆ ಕವರು. ಇದು ನೋಡಿ, ಈಗ ಇದನ್ನು ಬಂದು ಉಲ್ಟಾ ಕೂರಿಸ್ಬೇಕು. ಈ ಥರ ಕಾಣಿಸ್ತಾ ಇದೆಯಾ? ಈ ಥರ ಉಲ್ಟಾ ಕೂರಿಸ್ಕೊಳ್ರಿ. ನೋಡಿರಿ, ಇದು ಮತ್ತು ಈ ಥರ ಕೂರಿಸ್ಕೊಂಡ್ರೆ ಉಲ್ಟಾ ಆಗ್ಬಿಡುತ್ತೆ, ಹೊರಗಡೆ ಆಗುತ್ತೆ. ಸೊ ಇದು ಬಂದು ಹಿಂದ್ಗಡೆ ಬ್ಯಾಕೆ ಹೋಗಿ ಈ ಥರ ಉಲ್ಟಾ ಹಿಡ್ಕೊಂಡಾಗ ಬ್ಯಾಕೆ ಹೋಗಿ, ಇಲ್ಲ ಸೀದಾ ಫಿಟ್ ಮಾಡ್ಕೊಬೇಕಾರೆ ಮೇಗೆ ಫಿಟ್ ಮಾಡ್ಕೊಳ್ರಿ. ಇಲ್ಲ ಉಲ್ಟಾ ಬ್ರಷ್ ಗಿಡರ್ನ ಉಲ್ಟಾ ಹಿಡ್ಕೊಂಡ್ರೆ ಇದನ್ನು ಉಲ್ಟಾ ಹಿಡ್ಕೊಳ್ರಿ. ಇದು ಉಲ್ಟಾ ಹಿಡ್ಕೊಂಡು ಫಿಟ್ ಮಾಡ್ಕೊಳ್ರಿ. ನೋಡಿರಿ, ಇದು ಈ ಕಡೆ ಇಲ್ಲಿಂದ ಇಷ್ಟು ಸ್ಪೇಸ್ ಬರುತ್ತೆ. ಈಗ ಈ ಥರ ಹಿಡ್ಕೊಂಡ್ರೆ ಒಳಗಡೆ ಹೋಗುತ್ತೆ. ಈ ಥರ ಕೂರ್ಸೋ ಆಗಿಲ್ಲ, ಈ ಥರ ಕೂರಿಸ್ಕೋಬೇಕು. ಈ ಥರ ಕೂರಿಸ್ಕೊಂಡು ಟೈಟ್ ಮಾಡ್ಕೊಳ್ರಿ. ಇದು ಬ್ರಷ್ ಕಟರ್ನ ಇದು ನೋಡ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿಂದ ಬ್ರಷ್ ಕಟರ್ ನೋಡ್ಕೊಳ್ರಿ, ಉಲ್ಟಾ ಕೂರಿಸ್ಕೊಂಡು ಇದನ್ನು ಟೈಟ್ ಮಾಡ್ಕೊಳ್ರಿ. ಟೈಟ್ ಮಾಡ್ಕೊಂಡ್ಮೇಲೆ 3 ನಟ್ಟು ಹಾಕೊಂಡು ಟೈಟ್ ಮಾಡ್ಕೋಬೇಕು. ಇದು ಟೈಟ್ ಮಾಡ್ಕೊಂಡ್ಮೇಲೆ ಈ ಥರ ಸಾಫ್ಟ್ ಇರುತ್ತೆ. ಈ ಸಾಫ್ಟು ಇಲ್ಲಿ ಓಲ್ ಇರುತ್ತೆ ನೋಡಿ, ಈ ಓಲಿಗೆ ಕೂರಂಗೆ ಕೂರಿಸ್ಕೋಬೇಕು. ಇದು ಈ ಥರ ಇಲ್ಲಿ ಹಾಕೊಬೇಕು, ಈ ಥರ ಕೂರಿಸ್ಕೋಬೇಕು. ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ರೆ ಆ ಕಡೆ ಈ ಕಡೆ ತಿರುಗಲ್ಲ. ಇದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಬ್ಲೇಡ್ನೇ ಬಂದ್ಬಿಟ್ಟು ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬ್ಲೇಡನ್ನ ಕರೆಕ್ಟಾಗಿ ನೋಡ್ಕೊಳ್ರಿ. ಇದು ಈ ಕಡೆ ಇರುತ್ತೆ ಆರ ಮಾರ್ಕ್ ಇದೆ ಅಂದರೆ ಇದು ಬ್ರಷ್ ಕಟರು ಉಲ್ಟಾ ಹಿಡ್ಕೊಂಡಿದ್ದೀವಿ. ಹಾಗಾಗಿ ಇದನ್ನು ಈ ಥರ ಉಲ್ಟಾ ಕೂರಿಸ್ಕೋಬೇಕು. ಉಲ್ಟಾ ಕೂರಿಸ್ಕೊಂಡ್ರೆ ನೋಡಿರಿ, ಅಲ್ಲೂ ಈ ಕಡೆ ಬರುತ್ತೆ. ಅಂದರೆ ತಿರುಗೋದಕ್ಕೆ ಇದು ತಿರ್ಸ್ಕೊಂಡಾಗ ಕರೆಕ್ಟ್ ಆಗುತ್ತೆ. ನೀವು ಉಲ್ಟಾ ಫಿಟ್ ಮಾಡ್ಕೊತಾ ಇದ್ದರೆ ಈ ಥರಕ್ಕೆ ಫಿಟ್ ಮಾಡ್ಕೊಳ್ರಿ. ಅಂದರೆ ಸ್ಟ್ರೈಟ್ ಬ್ರಷ್ ಕಟರ್ ಹಿಡ್ಕೊಂಡಿದ್ರೆ ಹಿಂಗೆ ಫಿಟ್ ಮಾಡ್ಕೊಳ್ಳಿ. ಇಲ್ಲ ಬ್ರಷ್ ಕಟರ್ನ ಈ ರೀತಿ ಉಲ್ಟಾ ಹಿಡ್ಕೊಂಡಿದ್ರೆ ಇದನ್ನು ಈ ರೀತಿನೇ ಫಿಟ್ ಮಾಡ್ಕೊಳ್ರಿ. ಈ ಥರ ಫಿಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿರಿ, ಇಲ್ಲಿ ಲಾಕ್ ಇರುತ್ತೆ. ಇಲ್ಲಿ ಹಾಕಿಬಿಟ್ಟು ಲಾಕಿಗೆ ಕೂರಿಸ್ಕೊಳ್ರಿ. ಅಕಸ್ಮಾತ್ ಒಂದು ಸ್ವಲ್ಪ ಹಿಂಗೆ ಇದ್ರ ಮೇಲೆ ಕೂರ್ತು ಅಂದರೆ ವೈಬ್ರೇಷನ್ ಬರುತ್ತೆ, ಹೊಡೆಯೋಕ್ಕಾಗಲ್ಲ. ಇದು ಕರೆಕ್ಟಾಗಿ ಕೂರಿಸ್ಕೊಳ್ರಿ. ಇದಾದಮೇಲೆ ಇದಕ್ಕೊಂದು ರಿಂಗ್ ಇರುತ್ತೆ, ಈ ರಿಂಗ್ನ ಕೂರಿಸ್ಕೊಳ್ರಿ. ಇದಾದಮೇಲೆ ಇದು ಇರುತ್ತೆ, ಈ ಥರ ಬಾಣಲಿ ಥರ ಇರುತ್ತೆ, ಬಾಣಲಿನ ಕೂರಿಸ್ಕೊಳ್ರಿ. ಆಮೇಲೆ ನೆಟ್ ಹಾಕಲ್ರಿ. ಇದು ನೆಟ್ಟದ್ದು ಬಂದುಬಿಟ್ಟು ಇದು ಉಲ್ಟಾ ಥ್ರೆಡ್ ಇರುತ್ತೆ. ಉಲ್ಟಾ ಥ್ರೆಡ್ಡು ಟೈಟ್ ಮಾಡ್ಕೊಳ್ರಿ. ಇಲ್ಲಿ ಲಾಕ್ ಮಾಡ್ಕೊಳ್ತಾರ, ಲಾಕ್ ಹಿಡ್ಕೊಂಡು ಇಲ್ಲಿದ್ರಲ್ಲಿ ಟೈಟ್ ಮಾಡ್ಕೊಳ್ಳಿ. ಈಗ ಬ್ಲೇಡು ಪ್ಲಸ್ ಗಾರ್ಡು ಸೆಟ್ ಆಗಿದೆ. ಈಗ ಇದನ್ನು ಫಿಟ್ ಮಾಡ್ಕೋಬೇಕು. ಇದು ಫಿಟ್ ಆದಮೇಲೆ ಉಲ್ಟಾ ತಿರುಗಿಸಿ ಇಟ್ಕೊಳ್ರಿ. ರೆಡಿಯಾಗಿದೆ ಕೊಯ್ಲಿಕ್ಕೆ. ಇದೊಂದು ಗಾರ್ಡ್ ಹಾಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಇರುತ್ತೆ ನಟ್ಟಿಗೆ ಇಲ್ಲಿ ಇದು ಬ್ರಷ್ ಕಟರಲ್ಲೇ ಸೆಟ್ಟಲ್ಲಿ ಇದು ಬಂದಿರುತ್ತೆ. ಅದನ್ನು ಲೂಸ್ ಮಾಡ್ಕೊಳ್ಳಿ. ಇದನ್ನು ಇದಕ್ಕೀಗ ಫಿಟ್ ಮಾಡ್ಕೊಂಡು ಹೋಗೋದು.
ನೀವು ಎಷ್ಟಕ್ಕೆ ಬೇಕಷ್ಟಕ್ಕೆ ಅಳತೆಗೆ ಕರೆಕ್ಟಾಗಿ ಕೂರಿಸ್ಕೊಂಬಿಟ್ಟು ಇಲ್ಲಿ ನಟ್ಟಿರುತ್ತೆ, ನಟ್ಟೆ ಟೈಟ್ ಹುಡ್ಕೋಬೇಕು. ಈಗ ಫಿಟ್ ರೆಡಿ ಆಗಿದೆ. ಈಗ ಸೊಪ್ಪೆ ಕೊಯ್ಯೋಕ್ಕೆ ಬ್ರಷ್ ಕಟರ್ ರೆಡಿ ಆಗಿದೆ. ಸೊಪ್ಪೆ ರಾಗಿ ಹುಲ್ಲು ನೇಪಿಯರು ಕೊಯ್ಕೊಳಕ್ಕೆ ರೆಡಿ ಆಗಿದೆ.